ಹಲೋ ಎವ್ರಿವನ್, ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಮೊದಲನೇ ಅಧ್ಯಾಯ ವಾಸ್ತವ ಸಂಖ್ಯೆಗಳು. ಆಲ್ರೆಡಿ ಒಂದು ಕ್ಲಾಸ್ ಆಗಿದೆ, ಇಂಟ್ರೊಡಕ್ಷನ್ ಕ್ಲಾಸ್ ಅಂತೂ ಆಗಿದೆ. ಸೊ ಇವತ್ತು ನಾವು ಈ ಕ್ಲಾಸಿನಲ್ಲಿ ಅಭ್ಯಾಸ 1.1ಗೆ ಸಂಬಂಧಪಟ್ಟ ಕೆಲವು ಉದಾಹರಣೆಗಳನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಮೊದಲನೇದಾಗಿ ಉದಾಹರಣೆ 1 ನೋಡಿ. 4n ರೀತಿಯ ಸಂಖ್ಯೆಗಳನ್ನು ಪರಿಗಣಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಎನ್ನದ ಯಾವುದೇ ಬೆಲೆಗೆ 4n ಎಂಬುದು 0ಯಿಂದ ಕೊನೆಗೊಳ್ಳುತ್ತದೆ ಎಂಬುದನ್ನು ಪರೀಕ್ಷಿಸಲು ಕೊಟ್ಟಿದ್ದಾರೆ. ಸೊ ಯಾವ ತರ ಸಾಲ್ವ್ ಮಾಡ್ಕೋಬೇಕು? 4n ರೀತಿಯ ಸಂಖ್ಯೆಗಳನ್ನು ಪರಿಗಣಿಸಿ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? 4n ಈ ರೀತಿಯ ಒಂದು ಸಂಖ್ಯೆಯನ್ನು ತಗೊಳ್ಳಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. n ಏನು? ಸ್ವಾಭಾವಿಕ ಸಂಖ್ಯೆ. ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದೆ n ಅಂದ್ರೆ ಏನಂತ. n ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು 1 2 3 ಅನಂತದವರೆಗೂ ಒಂದರಿಂದ ಸ್ಟಾರ್ಟ್ ಆಗ್ತಕ್ಕಂಥ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೀವಿ. ಓಕೆ, ಮುಂದೆ ನೋಡಿ ಏನಿದೆ? ಎನ್ನದ ಯಾವುದೇ ಬೆಲೆಗೆ 4n ಎಂಬುದು 0ಯಿಂದ ಕೊನೆಗೊಳ್ಳುತ್ತದೆ. ಅಂದ್ರೆ ಈ n ಜಾಗಕ್ಕೆ ನಾವು ಯಾವುದಾದ್ರೂ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಹಾಕಿದಾಗ ಅದರ ಉತ್ತರ 0ಯಿಂದ ಕೊನೆಗೊಳ್ತಾ ಇದೆ ಅಂತ ನೋಡ್ಕೊಳ್ಬೇಕು. ಸೊ ನೋಡಿ, n ಜಾಗಕ್ಕೆ ನಾವು ಏನ್ ಹಾಕೋಬೇಕು? ಮೊದಲನೇದಾಗಿ 1 2 3 ಈ ತರ n ಜಾಗಕ್ಕೆ ನಾವು ಬೇರೆ ಬೇರೆ ನಂಬರ್ ಅನ್ನು ಹಾಕಿದಾಗ ಇದರ ಉತ್ತರ ಕೊನೆಯಲ್ಲಿ 0 ಆಗಿರುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ನೋಡಿ, ಮೊದಲನೇದಾಗಿ n ಜಾಗಕ್ಕೆ ನಾವು 1 ತಗೊಂಡಾಗ ಆನ್ಸರ್ ಏನಾಗುತ್ತೆ? 4 ಬರುತ್ತೆ. 4 ಪವರ್ 1 ಅಂದ್ರೆ 4. ನೆಕ್ಸ್ಟ್ n ಜಾಗಕ್ಕೆ 2 ತಗೊಂಡಾಗ ಏನಾಗುತ್ತೆ? 4 ಸ್ಕ್ವೇರ್ ಅಂದ್ರೆ 4 ಇಂಟು 4 4 4 16 ಸ್ಕ್ವೇರ್ ಅಂದ್ರೆ ಆ ಸಂಖ್ಯೆಯನ್ನು 2 ಸಾರಿ ಗುಣಿಸ್ಬೇಕು. 4 ಇಂಟು 4. ಅದೇ ರೀತಿ 3 ಬಂದಾಗ ಆ ಸಂಖ್ಯೆಯನ್ನು 4 ಸಾರಿ ಗುಣಿಸ್ಬೇಕು. 4 ಇಂಟು 4 ಇಂಟು 4 ಮಲ್ಟಿಪ್ಲೈ ಮಾಡಿ. 4 4 16 16 4 64. ಸೊ ನೋಡಿ, ಆನ್ಸರ್ ನೋಡಿ, 0ಯಿಂದ ಕೊನೆಗೊಳ್ತಾ ಇಲ್ಲ. ಈ ರೀತಿ ಅಂದ್ರೆ ನಾವು ಎಲ್ಲಾ ಸಂಖ್ಯೆಗಳನ್ನು ನೋಡ್ಕೋಬೇಕಾಗುತ್ತೆ, ಬಹಳ ಲಾಂಗ್ ಆಗುತ್ತೆ, ಹೌದಿಲ್ಲ? ಇನ್ನೊಂದು ಮೆಥಡ್ ಏನಂದ್ರೆ, ಈ 4 ಇದೆಯಲ್ಲ, ಇದರ ಅವಿಭಾಜ್ಯ ಅಪವರ್ತನಗಳನ್ನು ನೋಡ್ಕೊಳ್ಬೇಕು. ಸ್ಟಾರ್ಟಿಂಗ್ ನೀವು ಎಕ್ಸಾಂಪಲ್ ಒಂದೆರಡು ಸಂಖ್ಯೆ ನೋಡಿ, ಬೇರೆ ಸಂಖ್ಯೆಗಳು 10 ಇದೆ, ಇನ್ನೊಂದು 30. ಇದರ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ನೋಡೋಣ. ಅವಿಭಾಜ್ಯ ಸಂಖ್ಯೆಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ, ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ತಗೊಂಡೇ ಈ ಸಂಖ್ಯೆಗಳಿಗೆ ನಾವು ಭಾಗಿಸ್ಬೇಕು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ್ರಿ? 2 3 5 7 ಈ ಸಂಖ್ಯೆಗಳನ್ನೇ ತಗೊಂಡು ನಾವು ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ಅಪವರ್ತನ ಮಾಡ್ಕೊಳ್ಬೇಕು. ಯಾವ ರೀತಿ ನೋಡಿ, ಸ್ಟಾರ್ಟಿಂಗ್ 2 ಇದೆ, 2 ತಗೊಳ್ಳಿ. 2ರಿಂದ 10 ಹೋಗುತ್ತೆ ಅಲ್ಲ, ಹೋಗುತ್ತೆ. 2 5 10. ಈಗೇನು ಉಳಿತು? 5 ಉಳಿತು. ನೆಕ್ಸ್ಟ್ 3 ಇದೆ, 3ರ ಮಧ್ಯೆಯಲ್ಲಿ 5 ಬರಲ್ಲ, 5ರ ಮಧ್ಯೆಯಲ್ಲಿ ಬರುತ್ತೆ. 5 ತಗೊಳ್ಳಿ. 5 ಅಂದ್ರೆ 5. ಯಾವಾಗ್ಲೂ ಈ ರೀತಿ ಅವಿಭಾಜ್ಯ ಅಪವರ್ತನ ಮಾಡುವಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ಬೇಕು. ಓಕೆ, ಸ್ಟಾರ್ಟಿಂಗ್ 2 ಇದೆ, ಆ ನಂಬರ್ 2ರಿಂದ ಹೋಗುತ್ತೆ ಅಂದ್ರೆ 2 ತಗೊಳ್ಳಿ. ಇಲ್ಲಾಂದ್ರೆ 3ರಿಂದ ಹೋಗುತ್ತೆ ಅಂದ್ರೆ 3 ತಗೊಳ್ಳಿ. ಸ್ಟಾರ್ಟಿಂಗ್ ಲಿಂದ ನೋಡ್ಕೊಳ್ಳಿ, 2ಲಿಂದ ನೋಡ್ಕೊಳ್ಳಿ. 2 ಮಧ್ಯೆಯಲ್ಲಿ ಬರುತ್ತೆ ಅಂದ್ರೆ 2 ತಗೊಳ್ಳಿ. ಅದರ್ಲಿಂದ ಹೋಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ನಂಬರ್ ತಗೊಳ್ಳಿ. ಈ ರೀತಿ. ಸೊ ಈಗ ನೋಡಿ, 30 ಇದೆ, 32 ಮಧ್ಯೆಯಲ್ಲಿ ಬರುತ್ತೆ. ನೋಡಿ, 2 1ಲಿ 2 ಆಯ್ತು. ಎಷ್ಟು ಉಳಿತು? ಇಲ್ಲಿ 1 ಉಳಿತು. 2 5 10 ಆಯ್ತು. ಈಗ ನೋಡಿ, 15 ಬರುತ್ತೆ 2 ಮಧ್ಯೆಯಲ್ಲಿ ಬರಲ್ಲ. ನೆಕ್ಸ್ಟ್ ಏನಿದೆ? 3 ಇದೆ, 3ರ ಮಧ್ಯೆಯಲ್ಲಿ 15 ಬರುತ್ತೆ. ಎಷ್ಟು? 3 ಎಷ್ಟಲಿ 15? 3 5ಲಿ 15. ಈಗ 3ರ ಮಧ್ಯೆಯಲ್ಲಿ 5 ಬರಲ್ಲ. ನೆಕ್ಸ್ಟ್ ನಂಬರ್ ಏನಿದೆ? 5 ಇದೆ, 5 ತಗೊಳ್ಳಿ. 5 1 5. ಇವು 2ರ ಅಪವರ್ತನಗಳನ್ನು ನೋಡಿದಾಗ ಇವುಗಳನ್ನು ನಾವು ಏನಂತ ಹೇಳ್ತಿದ್ದೀರಿ? ಅಪವರ್ತನಗಳು. 10ರ ಅಪವರ್ತನಗಳು 2 ಮತ್ತು 5. 30ರ ಅಪವರ್ತನಗಳು 2 3 5. ಆ ಅಪವರ್ತನಗಳನ್ನು ನೋಡಿದಾಗ ಇಲ್ಲಿ ಕಾಮನ್ ಆಗಿ ಏನಿದೆ ನೋಡಿ? 2 ಮತ್ತು 5. ಇಲ್ಲಿ ಕೂಡ 2 ಮತ್ತು 5 ಕಾಮನ್ ಇದಾವೆ.
ಅಂದ್ರೆ ಏನ್ ಗೊತ್ತಾಗ್ತಾ ಇದೆ ನಮಗೆ, ಯಾವುದೇ ಒಂದು ಸಂಖ್ಯೆ 0 ಇಂದ ಕೊನೆಗೊಳ್ಬೇಕಾದ್ರೆ ಅಪವರ್ತನಗಳು ಏನಾಗಿರ್ಬೇಕ್ರಿ, 2 ಮತ್ತು 5 ಆಗಿರ್ಬೇಕು. 2 ಮತ್ತು 5. ಅದೇ ರೀತಿ 4 ನೋಡಿ, ನಾಲ್ಕನ್ನು ಸಂಖ್ಯೆ ಅಪವರ್ತನ ನೋಡಿ. ಅವ್ರೇನ್ ಹೇಳ್ತಾ ಇದ್ದಾರೆ, ಈ 4 0 ಕೊನೆಗೊಳ್ತಾ ಇದೆ ಉತ್ತರ, ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆನ ತಗೊಂಡಾಗ. ಅದೇ ರೀತಿ ಯಾವ ತರ ಮಾಡಿವಲ್ಲ, ಅದೇ ರೀತಿ ಇದರ ಅಪವರ್ತನ ನೋಡ್ಕೊಳ್ಳಿ. 4 2 ಯಾವ ಮಗ್ಗಿಯಲ್ಲಿ ಬರುತ್ತೆ, 2 ಮಗ್ಗಿಯಲ್ಲಿ, 2 2 4, ಇನ್ನೊಂದು ಬಂತು 2 ಬಂತು, 2 1 2. ಅಪವರ್ತನಗಳು ಏನೇನು ಬಂದವು ನೋಡ್ರಿ, 2 ಅಷ್ಟೇ ಬಂದ್ವು. ಇದರಲ್ಲಿ 5 ಬಂದಿಲ್ಲ. ಸೊ ಇದಕ್ಕೆ ಯಾವ ರೀತಿ ಆನ್ಸರ್ ಬರ್ಕೊಳ್ಬೇಕಂತ ನೋಡಿ. ಈಗ ಸೊ ನೋಡಿ, ಈ ರೀತಿಯಾಗಿ ನಾವು ಇದನ್ನು ಉತ್ತರಿಸಬೇಕು. ಅದು ಸ್ವಲ್ಪ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದೆ ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ರೀತಿ ಅಂತ. ಸೊ ಈ ರೀತಿಯಾಗಿ ನೋಡಿ ಏನೇನು ಬರುತ್ತೆ ಇದರಲ್ಲಿ. 4n 4n ರ ಅವಿಭಾಜ್ಯ ಅಪವರ್ತನ 2 × 2. ಅವಿಭಾಜ್ಯ ಅಪವರ್ತನ ಮಾಡಿದೇವಲ್ಲ ನಾವು, ಈ ರೀತಿ ಏನೇನ್ ಬಂದಿತ್ತು, 2 2 4, 2 ಬಂತು, 2 1 2 × 2 ಈ ರೀತಿ ಬಂದಿತ್ತು. ಇಲ್ಲಿ n ಯಾಕೆ ಬರ್ತೀನಿ ಅಂದ್ರೆ, ಇಲ್ಲಿ ಏನಿದೆ ಅಲ್ಲ ಕಾಮನ್, ಅದಕ್ಕೆ n ಆಗಿದೆ. ಈ ಎರಡನ್ನು ಗುಣಿಸಿದಾಗ ಏನ್ ಬರುತ್ತೆ, 2 2 4, n ಗೆ n ಆಸ್ ಇಟ್ ಈಸ್, ಅದಕ್ಕೆ ಅಲ್ಲಿ n ಬರ್ತೀನಿ. ಓಕೆ, ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, 4n ರ ಅವಿಭಾಜ್ಯ ಅಪವರ್ತನ ಏನಾಗಿದೆ, 2 × 2 ಆಗಿದೆ. ಇದರಲ್ಲಿ 5 ಇದು 4n ರ ಒಂದು ಅಪವರ್ತನವಾಗಿಲ್ಲ. ಏನ್ ಹೇಳ್ತಾ ಇದ್ದಾರೆ, ಇದರಲ್ಲಿ 5 ಇದು 4n ರ ಒಂದು ಅಪವರ್ತನವಾಗಿಲ್ಲ. ಅಂದ್ರೆ ಇಲ್ಲಿ 5 ಬಂದಿಲ್ಲ, ಅಪವರ್ತನದಲ್ಲಿ 5 ಬಂದಿಲ್ಲ. ಮುಂದೆ ನೋಡಿ, ಒಂದು ಸಂಖ್ಯೆಯು 0 ಇಂದ ಅಂದ್ರೆ 0 ಇಂದ ಕೊನೆಗೊಳ್ಳಬೇಕಾದರೆ ಅಪವರ್ತನ 2 ಮತ್ತು 5 ಹೊಂದಿರಬೇಕು. ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಸಂಖ್ಯೆ 0 ಇಂದ ಕೊನೆಗೊಳ್ಳಬೇಕಾದ್ರೆ ಅದರ ಅಪವರ್ತನ ಏನಾಗಿರ್ಬೇಕಂದ್ರಿ, 2 ಮತ್ತು 5. ಆದರೆ ಈ ಸಂಖ್ಯೆಗೆ 5 ಬಂದಿಲ್ಲ, 2 ಅಷ್ಟೇ ಇದೆ. ಆದ್ದರಿಂದ n ದ ಯಾವುದೇ ಬೆಲೆಗೆ 4n ಇದು 0 ಇಂದ ಕೊನೆಗೊಳ್ಳುವುದಿಲ್ಲ. ಇಷ್ಟೇ ಇದರ ಉತ್ತರ. ಈ ರೀತಿಯಾಗಿ ನೀವು ಆನ್ಸರ್ ಅನ್ನು ಮಾಡ್ಕೋಬೇಕು. ಕ್ವಶನ್ ಅಲ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ ಕೊಟ್ಟಾಗ ಈ ರೀತಿಯಾಗಿ ಇದನ್ನು ಉತ್ತರಿಸಬೇಕು. ಓಕೆ, ಇದು ನಿಮ್ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೂಡ ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಉದಾಹರಣೆ 2. ಸೊ ನೋಡಿ, ಉದಾಹರಣೆ 2 ಏನು ಕೊಟ್ಟಿದ್ದಾರೆ, 6 ಮತ್ತು 20ರ ಲಸ ಮತ್ತು ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಯಾವ ವಿಧಾನದಿಂದ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 6 ಮತ್ತು 20ರ ಲಸ ಮತ್ತು ಮಸವನ್ನು ಕಂಡುಹಿಡಿಯಿರಿ. ಇದು ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸಿಗೆ ಕೇಳ್ತಾರೆ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ. ಸೊ ನೋಡ್ಕೊಳ್ಳಿ, ಲಸ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಮಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಯಾವಾಗಲೂ ಲಸ ದೊಡ್ಡ ಸಂಖ್ಯೆಯಲ್ಲೇ ಬರುತ್ತೆ, ಮಸ ಚಿಕ್ಕ ಸಂಖ್ಯೆಯಲ್ಲಿ ಬರುತ್ತೆ. ಸೊ ನೋಡ್ಕೊಳ್ಳಿ ಒಂದ್ಸಾರಿ, ಏನು 36 ಅಂತಿದೆ. 36 ನ ಅಪವರ್ತನಗಳು ಯಾವ ಅಂದ್ರೆ ನಾವು ಹೇಳ್ತೀವಿ 2 3 6 ಈ ರೀತಿ ಅಪವರ್ತನಗಳಂದ್ರೆ ಈ ರೀತಿಯಾಗಿ ಹೇಳ್ತೀವಿ ನಾವು. 36 ಅಪವರ್ತನ ಅಂದ್ರೆ 2 3 6 ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಈ 36 ಈ ಮಧ್ಯೆಯಲ್ಲಿ ಬರುತ್ತೆ, ಇಲ್ಲಾಂದ್ರೆ ಈ ಸಂಖ್ಯೆಗಳಿಂದ ಇದು ಭಾಗಿಸಲ್ಪಡುತ್ತೆ. ಇವುಗಳಿಗೆ ನಾವು ಏನಂತ ಹೇಳ್ತೀವಿ, ಅಪವರ್ತನಗಳು. ಓಕೆ, ಏನಂತ ಹೇಳ್ತೀವಿ, ಅಪವರ್ತನಗಳು. ಅಂದ್ರೆ ಅಪವರ್ತ್ಯ ಅಂದ್ರೆ ಏನು, ಈ ಎರಡನ್ನು ಯಾವುದೇ ಒಂದು ಸಂಖ್ಯೆಯಿಂದ ನಾವು ಗುಣಿಸಿದಾಗ ಅಪವರ್ತ್ಯ ಏನ್ ಬರುತ್ತೆ ರೀ, 36. ಇದೇ ಅಪವರ್ತ್ಯ. ಈ 3 ಯಾವುದೇ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಏನ್ ಬರುತ್ತೆ ರೀ, 36 ಬರುತ್ತೆ. ಇದೇ ನಮ್ಮ ಅಪವರ್ತ್ಯ. ಅದೇ ರೀತಿ ಈ 6 ಯಾವುದೋ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಏನ್ ಬರುತ್ತೆ, 36. ಅದೇ ನಮ್ಮ ಅಪವರ್ತ್ಯ. ಅಪವರ್ತನಗಳು ಅಂದ್ರೆ ಈ ರೀತಿ. ಅಪವರ್ತ್ಯ ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಬರ್ತಕ್ಕಂತ ಸಂಖ್ಯೆ ಅಪವರ್ತನ ಅಂತ ಹೇಳ್ತೀವಿ, ಅಪವರ್ತ್ಯ ಅಂತ ಹೇಳ್ತೀವಿ. ಆದ್ರೆ ಈ 36ರ ಅಪವರ್ತನಗಳು ಯಾವ್ಯಾವ ಅಂದ್ರೆ ಈ ರೀತಿ ಹೇಳ್ತೀವಿ. ಓಕೆ, ಇದರ ಅಪವರ್ತ್ಯ ಅಂದ್ರೆ 36, ಅಪವರ್ತನಗಳು ಅಂದ್ರೆ 2 3 6 ಈ ರೀತಿ.
ಸೊ ನೋಡಿ, ಈಗ ಇದು ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸಾಲ್ವ್ ಮಾಡೋಣ. ಓಕೆ, ಮೊದಲನೇದಾಗಿ ಲಸವನ್ನು ಸಾಲ್ವ್ ಮಾಡೋಣ. ಓಕೆ, ಯಾವ್ಯಾವ ಎರಡು ಸಂಖ್ಯೆಗಳ ಲಸ? 6 ಮತ್ತು 20. ಓಕೆ, ಈ ರೀತಿಯಾಗಿ ತಗೊಳ್ಬೇಕು. ಓಕೆ, ಏನ್ ಹೇಳ್ತಾ ಇದ್ದಾರೆ? ಅವಿಭಾಜ್ಯ ಅಪವರ್ತನ ಅಂತ ಹೇಳ್ತಾ ಇದೆ. ಅಂದ್ರೆ ಅವಿಭಾಜ್ಯ ಸಂಖ್ಯೆ ಈ ಸೈಡ್ ಏನ್ ಬರುತ್ತೆ? ಬರೀ ಅವಿಭಾಜ್ಯ ಸಂಖ್ಯೆ ಮಾತ್ರ ಬರುತ್ತೆ. ಓಕೆ, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವ್ಯಾವ್ರಿ? 2, 3, 5, 7, 11 ಇನ್ನ ಬರುತ್ತೆ. ಓಕೆ, ಇವು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ತಗೊಂಡೆ ನಾವು ಏನ್ ಮಾಡ್ಕೋಬೇಕು? ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನ ಅಂದ್ರೆ ಲಸವನ್ನು ತೆಗಿಬೇಕು. ನೋಡಿ, ಸೊ ಮೊದಲನೇದಾಗಿ ನಾನು ಹೇಳಿದೆ ಆಗಲೇ, ಸ್ಟಾರ್ಟಿಂಗ್ ಚಿಕ್ಕ ಸಂಖ್ಯೆನೇ ತಗೊಳ್ಬೇಕು. ಓಕೆ, ಚಿಕ್ಕ ಸಂಖ್ಯೆಯಿಂದನೇ ಮುಂದೆ ಹೋಗ್ತಾ ಇರಬೇಕು. ಓಕೆ, ಸ್ಟಾರ್ಟಿಂಗ್ 2 ಇದೆ ಇಲ್ಲಿ. 2ರಲ್ಲಿ 6 ಕೂಡ ಬರುತ್ತೆ, 20 ಕೂಡ ಬರುತ್ತೆ. ಓಕೆನಾ? ಸೊ 2 ತಗೊಳ್ಳಿ ಸ್ಟಾರ್ಟಿಂಗ್. 2 ಎಷ್ಟಲೇ 6? 2 3 6. 2 ಎಷ್ಟಲೇ 20? 2 10 20. ಈಗ ನೋಡಿ, ನೆಕ್ಸ್ಟ್ ಈಗ 2ರಿಂದ 3 ಬರಲ್ಲ, 10 ಬರುತ್ತೆ. ನೆಕ್ಸ್ಟ್ ಚಿಕ್ಕ ಸಂಖ್ಯೆನೇ ತಗೊಳ್ಳಿ. 2ರಿಂದ ಯಾವುದೇ ಒಂದು ಸಂಖ್ಯೆ ಹೋಗುತ್ತೆ ಅಂದ್ರೆ ಅದೇ ಸಂಖ್ಯೆ ತಗೊಳ್ಳಿ. 2ರಿಂದ 10 ಹೋಗುತ್ತೆ, 2 ತಗೊಳ್ಳಿ. ಈ 3ನ ಆಸ್ ಇಟ್ ಇಸ್ ಇಟ್ಕೊಳ್ಳಿ. 3 ಆಸ್ ಇಟ್ ಇಸ್. 10 ಹೋಗುತ್ತೆ. 2 ಎಷ್ಟಲೇ 10? 2 5 10. ಈಗೇನಾಯ್ತು? 3 ಮತ್ತು 5 ಬಂತು. ಈಗ 2 ಮಧ್ಯೆಯಲ್ಲಿ 3 ಕೂಡ ಬರಲ್ಲ, 5 ಕೂಡ ಬರಲ್ಲ. ನೆಕ್ಸ್ಟ್ ಏನಿದೆ? 3 ಇದೆ. 3ರ ಮಧ್ಯೆಯಲ್ಲಿ 3 ಬರುತ್ತೆ ಅಲ್ಲ? ಬರುತ್ತೆ. 3 1 3. 3ರ ಮಧ್ಯೆಯಲ್ಲಿ 5 ಬರಲ್ಲ, 5 ಆಸ್ ಇಟ್ ಇಸ್ ಇಟ್ಕೊಳ್ಳಿ. ಈಗೇನು ಉಳಿತು? 5 ಅಷ್ಟೇ ಉಳಿತು. 5ರ ಮಧ್ಯೆಯಲ್ಲಿ 5 ಬರುತ್ತೆ. ಈ 1 ಆಸ್ ಇಟ್ ಇಸ್. 5 1 5. ಲಾಸ್ಟ್ ಇದು ಈ ರೀತಿಯಾಗಿ 1 1 ಅಂತ ಬಂದಾಗ ಇದು ಸಾಲ್ವ್ ಆಯ್ತು ಅಂತ ತಿಳ್ಕೊಳ್ಬೇಕು. ಓಕೆ, ಈಗ ಲಸ ಯಾವ ರೀತಿ ಬರ್ಕೋಬೇಕು? ಲಸ ಇವುಗಳಿಗೆ ನಾವು ಏನಂತ ಹೇಳ್ತೀವ್ರಿ? ಅವಿಭಾಜ್ಯ ಅಪವರ್ತನಗಳು. ಈ ಅಪವರ್ತನಗಳೇ ನಮ್ಮ ಲಸ. ಈ ಎಲ್ಲ ಅಪವರ್ತನಗಳನ್ನು ಗುಣಿಸಬೇಕು. ಯಾವ ರೀತಿ? 2 ಇಂಟು 2 ಇಂಟು 3 ಇಂಟು 5 ಈ ರೀತಿಯಾಗಿ ಎಲ್ಲ ಅಪವರ್ತನಗಳನ್ನು ಗುಣಿಸಬೇಕು. ಓಕೆ, ಇಲ್ಲಿ ಎಷ್ಟು ಅಪವರ್ತನಗಳು ಬಂದಿರ್ತಾವಲ್ಲ ಅವೆಲ್ಲವನ್ನು ಲಸ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 5 ಈ ರೀತಿ ಬರ್ಕೊಂಡು ಗುಣಿಸ್ಬೇಕು. ಸೊ ಮಾಡಿ, ಗುಣಿಸಿ. 2 2 4, 4 3 12, 12 5 60. ಸೊ ಲಸ ಏನ್ ಬಂತ್ರಿ? 60. ಅಂದ್ರೆ 6 ಮತ್ತು 20ರ ಲಸ 60. ಈಗ ನೋಡಿ ಮಸ. ನೋಡಿ ಮಸ ಯಾವ ರೀತಿ ಮಾಡ್ಕೋಬೇಕು? ಮಸವನ್ನು 6 ಒಂದು ಅಕ್ಷರ, ಸಾರಿ, 6 ಸಂಖ್ಯೆ ಸಪರೇಟ್ ಮತ್ತು 20 ಸಪರೇಟ್. ಎರಡನ್ನು ಸಪರೇಟ್ ಆಗಿ ತಗೊಂಡು ಮಸವನ್ನು ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗ್ ಏನ್ ಹೇಳಿದೆ ನಿಮಗ? ಅವಿಭಾಜ್ಯ ಸಂಖ್ಯೆಗಳು. ಸ್ಟಾರ್ಟಿಂಗ್ ಲೆಟರ್, ಸ್ಟಾರ್ಟಿಂಗ್ ಸಂಖ್ಯೆ ಯಾವ್ದಿದೆ? 2 ಇದೆ. 2 ತಗೊಳ್ಳಿ. 2 ಮಧ್ಯೆಯಲ್ಲಿ 6 ಬರುತ್ತೆ. 2 3 6. ನೆಕ್ಸ್ಟ್ 2 ಮಧ್ಯೆಯಲ್ಲಿ 3 ಬರಲ್ಲ. ನೆಕ್ಸ್ಟ್ ಏನಿದೆ? 3 ಇದೆ. 3ರ ಮಧ್ಯೆಯಲ್ಲಿ 3 ಬರುತ್ತೆ. 3 1 ಲಾಸ್ಟಿಗೆ 1 ಬಂತಂದ್ರೆ 5. ಅದೇ ರೀತಿ 20 ಇದೆ. ಸ್ಟಾರ್ಟಿಂಗ್ ಚಿಕ್ಕ ಸಂಖ್ಯೆ 2ರಿಂದ ಸ್ಟಾರ್ಟ್ ಮಾಡಿ. 2 ಮಧ್ಯೆಯಲ್ಲಿ 20 ಬರುತ್ತಿಲ್ಲ? ಬರುತ್ತೆ. 2 10 20. ಇನ್ನು 2ರ ಮಧ್ಯೆಯಲ್ಲಿ 10 ಬರುತ್ತೆ? ಬರುತ್ತೆ. ಇನ್ನು 2 ತಗೊಳ್ಳಿ. 2 5 10. ಈಗ 5 ಬಂದಿದೆ. 2ರ ಮಧ್ಯೆಯಲ್ಲಿ 5 ಬರಲ್ಲ. 3ರ ಮಧ್ಯೆಯಲ್ಲಿ 5 ಬರಲ್ಲ. ನೆಕ್ಸ್ಟ್ ಸಂಖ್ಯೆ 5 ಇದೆ. 5ರ ಮಧ್ಯೆಯಲ್ಲಿ ಬರುತ್ತೆ. 5 1 5. ಲಾಸ್ಟಿಗೆ 1 1 ಬಂತಂದ್ರೆ ಸಾಲ್ವ್ ಆಯ್ತು. ಈಗ ಮಸ ಯಾವ ರೀತಿ ಬರ್ಕೋಬೇಕು? ಮಸ
ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ, ಅದೇ ಅಪವರ್ತನ. ನೀವು ಈ 6 ಮತ್ತು 20ರ ಅಪವರ್ತನಗಳ ನೋಡಿ. ಸಾಮಾನ್ಯವಾಗಿ ಎರಡೂ ಕಡೆ ಸೇಮ್ ಇರ್ತಕ್ಕಂಥ ಸಂಖ್ಯೆ, ಅದು ಇಲ್ಲಿ ಕೂಡ ಇರಬೇಕು, ಆ ಸೈಡ್ ಕೂಡ ಇರಬೇಕು, 20ರಲ್ಲಿ ಕೂಡ ಇರಬೇಕು ಮತ್ತು ಈ 6ರ ಅಪವರ್ತನದಲ್ಲಿ ಕೂಡ ಇರಬೇಕು ಅಂತ ಒಂದು ಸಂಖ್ಯೆ, ಕಾಮನ್ ಸಂಖ್ಯೆ ಯಾವುದಿದೆ? ಇಲ್ಲಿ 2 ಇದೆ, ಇಲ್ಲಿ ಕೂಡ 2 ಇದೆ, ಮತ್ತು ಇಲ್ಲಿ 3 ಇದೆ, ಈ ಕಡೆ 3 ಇಲ್ಲ, ಇಲ್ಲಿ 2 ಇದೆ, ಇಲ್ಲಿ ಈ ಕಡೆ ಇನ್ನೊಂದು 2 ಇಲ್ಲ, ಇಲ್ಲಿ 5 ಇದ್ರೆ ಈ ಸೈಡ್ ಇನ್ನೊಂದು 5 ಇಲ್ಲ. ಕಾಮನ್ ಇರೋದು ಒಂದೇ ಸಂಖ್ಯೆ, ಅದು ಯಾವ್ದ್ರಿ? 2 ಅಷ್ಟೇ. ಸೊ ಮಾಸ ಏನ್ ಬಂತು? 2. ಈ ರೀತಿಯಾಗಿ ಲಸ ಮತ್ತು ಮಸವನ್ನು ನಾವು ಕಂಡುಹಿಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ಗೆ ಕೇಳ್ತಾರೆ. ಕೇಳಿದ್ರೆ ಎಷ್ಟು ಲಾಂಗ್ ಅಂತೂ ಮಾಡಬಾರ್ದು. ಈ ರೀತಿಯಾಗಿ ಸಿಂಪಲ್ ಆಗಿ ಒಂದೆರಡು ಸ್ಟೆಪ್ ಮಾಡಿದ್ರೆ ಸಾಕು. ಇಷ್ಟೇ ಲಸ ಮತ್ತು ಮಸ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉದಾಹರಣೆ 3 ಮತ್ತು 4 ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಉದಾಹರಣೆ 3 ಮತ್ತು 4 ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.